ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೆಂಗದೀರಿ? ನಾನಂತೂ ಆರಾಮದೀನಿ, ನೀವು ಆರಾಮದೀನಿ ಅಂತ ಅನ್ಕೋತೀನಿ. ಇವತ್ತು ನಾನು ನಿಮ್ಗೆ ಎಕ್ದಮ್ ಸಿಂಪಲ್ ಉಳ್ಳಾಗಡ್ಡಿ ಸಾರು ಮಾಡೋದು ಹೇಳ್ಕೊಡ್ತೀನಿ. ಸೊ ಮೊದಲಿಗೆ ಒಂದು ಕುಕ್ಕರ್ ಒಳಗೆ ಅರ್ಧ ಕಪ್ ಬೇಳೆ ಹಾಕ್ಕೊಂಡು ಚಂದಂಗೆ ತೊಳ್ಕೊತೀನಿ. ಸೊ ತೊಳ್ಕೊಂಡಿರೋ ಬೇಳೆಗೆ ಒಂದು ಗ್ಲಾಸ್ ನೀರು, ಒಂದು ಸ್ವಲ್ಪ ಅರಿಶಿನ ಪುಡಿ, ಹಂಗೆ ಒಂದು ಚುಟ್ಕಿ ಎಣ್ಣೆ ಹಾಕ್ಬೇಕು. ಹಂಗೆ ಇದಕ್ಕೊಂದು ಸ್ವಲ್ಪ ಉಪ್ಪು ಹಾಕಿ 3 ವಿಸಿಲ್ ಕೂಗೋ ಮಟ್ಟ ಕೂಗಿಸ್ಕೋಬೇಕು. ಈಗ ನೋಡ್ರಿ, ನಾ ಇಂಥವು ಸಣ್ಣ ಸಣ್ಣ ಉಳ್ಳಾಗಡ್ಡಿ ತೊಗೊಂಡಿನಿ. ಇದನ್ನು ಸಾಂಬಾರು ಉಳ್ಳಾಗಡ್ಡಿ ಅಂತಲೇ ಸಿಗ್ತಾವೆ ನಮಗೆ ಮಾರ್ಕೆಟ್ ಒಳಗೆ. ಮತ್ತು ಇದಕ್ಕೆ ಶಾಲೆಟ್ಸ್ ಅಂತಲೂ ಅಂತಾರೆ. ಸೊ ಇದ್ರದ್ದೆಲ್ಲ ಚೆನ್ನಾಗಿ ಸಿಪ್ಪಿ ಬಿಡಿಸ್ಕೋಬೇಕು. ಕುಕ್ಕರ್ ಒಳಗೆ 3 ವಿಷಲ್ ಅಂತೂ ಬಂದ್ವ. ಸೊ ಇದನ್ನು ನಾವು ಬಂದ್ ಮಾಡ್ಕೊಂಡು ಸೈಡಿಗೆ ಇಟ್ಕೋತೀನಿ. ಇಲ್ಲ ಒಂದು ಸ್ವಲ್ಪ ಕೊತ್ತಂಬರಿ, ಕರಿಬೇವು ಮತ್ತು ಟೊಮೆಟೊ ತೊಗೊಂಡಿನಿ. ಇವನ್ನೆಲ್ಲ ಸಣ್ಣಗೆ ಹೆಚ್ಕೊಳಕತ್ತೀನಿ. ಈಗ ಒಂದು ಕಡಾಯಿ ಒಳಗೆ ನಾವು ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸಾಸಿವೆ, ಜೀರಿಗೆ, ಹಂಗೆ ನಾ ಬಿಡಿಸಿಟ್ಕೊಂಡಿರೋ ಉಳ್ಳಾಗಡ್ಡಿ ಹಾಕ್ತೀನಿ ಫಸ್ಟಿಗೆ. ನೀವು ಸಾರು ಜಾಸ್ತಿ ಮಾಡ್ಕೊಳಕತ್ರ ಉಳ್ಳಾಗಡ್ಡಿ ಜಾಸ್ತಿ ಹಾಕೋರಿ. ಇಲ್ಲಿ ನಾನು ಬರೀ ಅರ್ಧ ಕಪ್ ಮಾಡತ್ತೀನಿ. ಸೊ ಇಷ್ಟು ಉಳ್ಳಾಗಡ್ಡಿ ಸಾಕಾಗ್ತಾವೆ. ಈಗ ಇದಕ್ಕೊಂದು ಸ್ವಲ್ಪ ಕರಿಬೇವು ಹಾಕ್ಕೊಂಡು ಚೆನ್ನಾಗೆ ಫ್ರೈ ಮಾಡ್ಕೋರಿ. ನೀವು ಫ್ರೈ ಮಾಡ್ಕೊಂಡಾಗ ಗೊತ್ತಾಗ್ತೈತಿ ಉಳ್ಳಾಗಡ್ಡಿ ಒಂದು ಸ್ವಲ್ಪ ಟ್ರಾನ್ಸ್ಪರೆಂಟ್ ಅನ್ಸಾಕತ್ತಿರ್ತಾವೆ. ನೋಡ್ರಿ, ಈಗ ಒಂದು ಸ್ವಲ್ಪ ಫ್ರೈ ಆಗತ್ತವ. ಸೊ ಈ ಟೈಮ್ ಒಳಗೆ ನಾನು ಇದಕ್ಕೆ ಹೆಚ್ಚಿಟ್ಕೊಂಡಿರೋಂಥ 2 ಟೊಮೆಟೊ ಸೇರಿಸ್ಕೊಳಕತ್ತೀನಿ. ಈಗ ನೋಡ್ರಿ, ಟೊಮೆಟೊ ಸಾಫ್ಟ್ ಆಗಕ್ಕೆ ನಾನು ಸ್ವಲ್ಪ ಉಪ್ಪು ಸೇರಿಸ್ಕೊಳಕತ್ತೀನಿ. ಇದ್ರ ಜೊತೆಗೆ ಒಂದು ಚಿಟಿಕೆ ಅರಿಶಿನೂ ಸೇರಿಸ್ಕೊತೀನಿ. ಇದನ್ನು ಚೆಂದಂಗೆ ಫ್ರೈ ಮಾಡ್ತೀನಿ. ಇಲ್ಲಿ ನೋಡ್ರಿ, ಉಳ್ಳಾಗಡ್ಡಿ ಎಷ್ಟು ಟ್ರಾನ್ಸ್ಪರೆಂಟ್ ಅನ್ನಿಸ್ತಾವೆ. ಈಗ ನಾ ಇದಕ್ಕೆ 1 ಚಮಚೆ ಖಾರ ಮತ್ತು 1 ಚಮಚೆ ಸಾಂಬಾರು ಪುಡಿ ಸೇರಿಸ್ಕೊಳಕತ್ತೀನಿ. ಈಗ ಫ್ಲೇಮ್ ಎಕ್ದಮ್ ಲೋ ಇಟ್ಟು ಚೆಂದಂಗೆ ಫ್ರೈ ಮಾಡ್ಕೊರಿ. ಅದು ಎಣ್ಣೆ ಬಿಡೋ ಮಟನೂ ಹೊತ್ತಿಸ್ಬಾರ್ದು, ಇಲ್ಲಾಂದ್ರೆ ಖಾರ ಎಲ್ಲ ವಾಸನೆ ಬರ್ತೈತೆ. ಇಲ್ಲಿ ನೋಡ್ರಿ, ನಾನು ಬ್ಯಾಳಿ ಎಲ್ಲ ಕುದ್ದಾವ. ಸೊ ಇದನ್ನು ಹಂಗೆ ನಾನು ಚಮಚೆಯಿಂದನೇ ಒಂದು ಸ್ವಲ್ಪ ಮ್ಯಾಶ್ ಮಾಡ್ಕೊಳಕತ್ತೀನಿ. ಈಗ ಕುದ್ದಿರೋ ಅಂಥ ಬ್ಯಾಳಿನ ನಾ ಕಡಾಯಿಗೆ ಸೇರಿಸ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೋತೀನಿ. ಸೊ ಬ್ಯಾಳಿ ಒಂದು ಸ್ವಲ್ಪ ಗಟ್ಟಿ ಅನ್ಸಾತೈತಿ ನನಗೆ. ಸೊ ಅದಕ್ಕೆ ನಾನು ಕುಕ್ಕರ್ಗೆ ಒಂದೊಂದು ಲೋಟ ನೀರು ಹಾಕಿ ಸೊ ಅದನ್ನೆಲ್ಲ ಸವರಿ ಇದಕ್ಕೆ ಹಾಕೋತೀನಿ. ಕನ್ಸಿಸ್ಟೆನ್ಸಿ ನಿಮ್ಗೆ ಹೆಂಗೆ ಬೇಕು ಹಂಗೆ ಇಟ್ಕೋರಿ. ಸ್ವಲ್ಪ ಗಟ್ಟಿ ಬೇಕಂದ್ರೆ ಗಟ್ಟಿ ಮಾಡ್ಕೋರಿ. ಇಲ್ಲಪ್ಪ ನಮಗೆ ತೆಳ್ಳಗೆ ಸಾಂಬಾರು ಬೇಕಂದ್ರೆ ಇನ್ನೊಂದು ಸ್ವಲ್ಪ ನೀರು ಸೇರಿಸ್ಕೊಂಡು ನೀವು ಅದನ್ನು ಚೆನ್ನಾಗೆ ಕುದಿಸ್ಕೋರಿ. ಇದನ್ನು ಒಂದು 5-6 ನಿಮಿಷ ಕುದಿಸ್ಕೋತೀನಿ. ಸೊ ನೋಡ್ರಿ, ಇವಾಗ ಬ್ಯಾಳಿ ಅಂತೂ ಚಲೋ ತಂಗೆ ಕುದ್ದೈತಿ. ಇದಕ್ಕೆ ನಾವು ಒಂದು ಸಣ್ಣ ಒಗ್ಗರಣೆ ಹಾಕೋತೀನಿ. ಇದಕ್ಕೆ ಒಂದು ಸಣ್ಣ ಫ್ರೈಯಿಂಗ್ ಪ್ಯಾನ್ ಇಟ್ಕೊಂಡು ಅದ್ರನ್ಯಾಗ ಒಂದು 2 ಟೇಬಲ್ ಸ್ಪೂನ್ ಎಣ್ಣೆ ಮತ್ತು 2 ಬ್ಯಾಡಗಿ ಮೆಣಸಿನ್ಕಾಯಿ ಕಟ್ ಮಾಡಿ ಹಾಕ್ಕೊಂಡಿನಿ. ಸೊ ಇದ್ರ ಜೊತೆಗೆ ನಾನು ಒಂದು ಸ್ವಲ್ಪ ಇಂಗು ಸೇರಿಸ್ಕೊಳಕತ್ತೀನಿ. ಸೊ ಒಗ್ಗರಣೆ ಸ್ವಲ್ಪ ಫ್ರೈ ಆದಮೇಲೆ ಇದನ್ನು ನಾನು ಸಾಂಬಾರಿಗೆ ಸೇರಿಸ್ಕೊತೀನಿ. ಆದಷ್ಟು ಅಡ್ಗಿನ್ಯಾಗ ಇಂಗು ಸೇರಿಸ್ಕೋರಿ. ಸೊ ಇದರಿಂದ ಡೈಜೆಷನ್ನು ಚಲೋ ಆಗ್ತೈತಿ, ಹೊಟ್ಯಾಗದು ಏನೂ ತ್ರಾಸ ಆಗಂಗಿಲ್ಲ. ಇಂಗು ತೆಂಗು ಇದ್ರ ಮಂಗನೂ ಅಡುಗೆ ಮಾಡ್ತೈತೆ ಅಂತ ಹೇಳ್ತಿರ್ತಾರೆ. ಇಂಗು ಸೇರಿಸ್ಕೊಳ್ಳೋದ್ರಿಂದ ಅಡ್ಗಿಗೆ ಏನೋ ಒಂಥರ ಟೇಸ್ಟ್ ಅಂತೂ ಬರ್ತೈತಿ. ಇದಕ್ಕೆ ನಾ ಈಗ ಕಟ್ ಮಾಡಿ ಇಟ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪು ಸೇರಿಸ್ಕೋತೀನಿ. ಸೊ ನೋಡ್ರಿ, ಬ್ಯಾಳಿ ಅಂತೂ ಎಷ್ಟು ಮಸ್ತ್ ಕಾಣಕತ್ತೈತಿ. ಸೊ ನಂದು ಉಳ್ಳಾಗಡ್ಡಿ ಬ್ಯಾಳಿ ಸಾರಂತೂ ರೆಡಿ ಆಗೈತಿ. ಈಗ ನಾ ಇದನ್ನು ಸರ್ವ್ ಮಾಡ್ತೀನಿ. ಸೊ ಒಂದು ತಟ್ಟೆನಾಗ ನಾನು ಅನ್ನ ಹಾಕ್ಕೊಳಕತ್ತೀನಿ. ನನ್ನ ಬಿಸಿ ಬಿಸಿ ಉಳ್ಳಾಗಡ್ಡಿ ಬ್ಯಾಳಿ ಸಾರಂತೂ ಸೂಪರ್ ಕಾಂಬಿನೇಷನ್. ಯಾವಾಗ ಅನ್ನ ಸಾರು ಅಥವಾ ತಿಳಿ ಸಾರು ಏನೋ ಉಣ್ಬೇಕಾದ್ರೂ ನಾವು 1 ಚಮಚೆ ತುಪ್ಪ ಸೇರಿಸ್ಕೋತೀನಿ. ದಿನಕ್ಕೆ 1 ಚಮಚೆ ತುಪ್ಪನಾದರೂ ತಿನ್ನೋದನ್ನು ರೂಢಿ ಮಾಡ್ಕೊಳ್ರಿ ಪ್ಲೀಸ್. ನನ್ನಂತರೂ ಪ್ಲೇಟ್ ರೆಡಿ. ಹೋಪ್ ನಿಮ್ಗೆ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ಸ್ ಮಾಡಿರಿ. ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಪ್ಲೀಸ್ ಮರ್ಯಾಕೆ ಹೋಗಬೇಡ್ರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.